2025 ಈ ಹೊಸ ವರ್ಷದಿಂದ ಈ 3 ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಶುಕ್ರನ ಅನುಗ್ರಹದಿಂದ ದೊಡ್ಡ ಶ್ರೀಮಂತರಾಗಲಿದ್ದೀರಿ. ಈ 3 ರಾಶಿಯವರಿಗೆ ಶುಕ್ರನ ಆಶೀರ್ವಾದ ಇರಲಿದ್ದು 2025 ಮುಗಿಯುವುದರೊಳಗಾಗಿ ಆಗರ್ಭ ಶ್ರೀಮಂತರಾಗಲಿದ್ದಾರೆ. ಎಲ್ಲ ಸಾಲಗಳಿಂದ ಮುಕ್ತರಾಗಿ ಶ್ರೀಮಂತರಾಗ್ತೀರಿ. ಹಿಡಿದ ಎಲ್ಲ ಕೆಲಸವೂ ಯಶಸ್ವಿಯಾಗಲಿದೆ. ಎಲ್ಲ ಕೆಲಸಗಳಿಂದ ಲಾಭ ಉಂಟಾಗಲಿದೆ. ವೈದಿಕ ಕ್ಯಾಲೆಂಡರ್ ಪ್ರಕಾರ 2025ರಲ್ಲಿ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸ್ತಾನೆ. ಮಂಗಳವಾರ ಜನವರಿ 28, 2025ರಂದು ಶುಕ್ರನು ಬೆಳಿಗ್ಗೆ 7:12ಕ್ಕೆ ಮೀನ ರಾಶಿಗೆ ಸಾಗುತ್ತಾನೆ. ವಾಸ್ತವವಾಗಿ ಶುಕ್ರನು ಸಂಕ್ರಮಣವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಆದರೆ ಇದು ಕೆಲವೊಮ್ಮೆ ಅಹಿತಕರ ಫಲಿತಾಂಶವನ್ನು ನೀಡುತ್ತೆ. 2025ರಲ್ಲಿ ರಾಶಿ ಶುಕ್ರನ ಬದಲಾವಣೆಯಿಂದ ಯಾವ ರಾಶಿಗಳು ತಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ, ಸಂಪತ್ತು ಇತ್ಯಾದಿಗಳನ್ನು ನೋಡ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಮಿಥುನ ರಾಶಿಗೆ ಶುಕ್ರ ಸಂಕ್ರಮಣದ ಶುಭ ಪರಿಣಾಮದಿಂದಾಗಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ಸುಧಾರಿಸಲಿದೆ. ಉದ್ಯೋಗಿಗಳ ಆಕರ್ಷಣೆ ಹೆಚ್ಚಾಗಲಿದೆ. ಇದರಿಂದ ಇತರರನ್ನು ಆಕರ್ಷಿಸಲು ಸುಲಭವಾಗುತ್ತದೆ. ಆರೋಗ್ಯ, ಕಲೆ, ಬರವಣಿಗೆ, ಫ್ಯಾಷನ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಇದ್ದಕ್ಕಿದ್ದಂತೆ ಉತ್ತಮ ಮೊತ್ತ ಗಳಿಸಬಹುದು. ರಾಜಕೀಯ ವಲಯ ಹೆಚ್ಚಾದಂತೆ ರಾಜಕೀಯಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಸಮಾಜದಲ್ಲಿ ಹೆಸರು ಗಳಿಸುತ್ತಾರೆ. ಜನವರಿಯಲ್ಲಿ ವಿವಾಹಿತರ ಜೀವನದಲ್ಲಿ ಪ್ರಣಯ ಮತ್ತು ಪ್ರೀತಿ ಇರಲಿದೆ. ಕನ್ಯಾ ರಾಶಿಯ ಮಾಡೆಲಿಂಗ್ ವೃತ್ತಿಯನ್ನು ಮಾಡಲು ಬಯಸುವವರು ಶೀಘ್ರದಲ್ಲಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಸಂಪಾದಿಸಲಿದ್ದಾರೆ. ಶುಕ್ರನ ವಿಶೇಷ ಕೃಪೆಯೊಂದಿಗೆ ತಮ್ಮ ಹೆಸರಿನ ಆಸ್ತಿಯನ್ನು ಖರೀದಿಸಬಹುದು. ಮುಂಬರುವ ವರ್ಷವು ವಿಶೇಷವಾಗಿ ಬಟ್ಟೆಯಲ್ಲಿ ಕೆಲಸ ಮಾಡುವ ಜನರಿಗೆ ಸಂತೋಷದಿಂದ ತುಂಬಿರಲಿದೆ. ಕಬ್ಬಿಣದ ಅಂಗಡಿಗಳು ಅಥವಾ ಅದಕ್ಕೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ಆದಾಯದಲ್ಲಿ ಹೆಚ್ಚಳ ಕಂಡುಬರಬಹುದು. ಅವಿವಾಹಿತರು ಹಣ ಸಂಪಾದಿಸಲು ಮುಂದಿನ ದಿನಗಳಲ್ಲಿ ಹೊಸ ಮಾರ್ಗಗಳನ್ನು ಕಂಡುಕೊಳ್ತಾರೆ. ಸರಿಯಾದ ಸಮಯಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಜೀವನದಲ್ಲಿ ಯಶಸ್ಸಿನ ಎಲ್ಲ ಸಾಧ್ಯತೆಗಳಿವೆ. ವೃಶ್ಚಿಕ ರಾಶಿಯಲ್ಲಿ ಪಾಲುದಾರಿಕೆ ವ್ಯವಹಾರ ಮಾಡುವವರು ಒಳ್ಳೆಯ ಲಾಭ ಗಳಿಸುವ ಸಾಧ್ಯತೆ ಇದೆ. ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿರುವವರ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರಬಹುದು. ಬಟ್ಟೆ ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಗಳನ್ನು ಹೊಂದಿರುವವರು ತಮ್ಮ ಲಾಭದಲ್ಲಿ ಹೆಚ್ಚಳವನ್ನು ಕಾಣ್ತಾರೆ. ಸ್ವಂತ ಕಾರ್ಖಾನೆ ಹೊಂದಿರುವವರು ಅವರ ಕೆಲಸವು ವೇಗಗೊಳ್ಳುತ್ತೆ. ವ್ಯಾಪಾರ ವಿಸ್ತರಣೆ ಆದಂತೆ ಲಾಭವೂ ಹೆಚ್ಚಾಗುತ್ತೆ. ಸಂಧಿವಾತದಿಂದ ಬಳಲುತ್ತಿರುವವರು ಆರೋಗ್ಯವೂ ಸುಧಾರಿಸುತ್ತದೆ. ನೀವು ಕೀಲು ನೋವಿನಿಂದ ಶೀಘ್ರದಲ್ಲೇ ಪರಿಹಾರವನ್ನು ಪಡೆಯುತ್ತೀರಿ.